ಶುದ್ಧವಾಗಿರ್ಬೇಕು ಅನ್ನೋದೇ ಎಲ್ರದ್ದು ಅಪೇಕ್ಷೆ ಇದೆ. ಒಬ್ಬ ಕಟ್ಟಕಡೆ ಒಬ್ಬ ಕಾರ್ಯಕರ್ತನದು ಅಪೇಕ್ಷೆ ಇದೆ. ಅದಕ್ಕೋಸ್ಕರನೇ ಎಲ್ಲ ಕಾರ್ಯಕರ್ತರು ಕೂಡ ಶ್ರಮ ಹಾಕಿ ಸಂಘಟನೆಗೆ ಹೆಗ್ಲು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರಲ್ಲೇನು ಇನ್ನು ಒಬ್ರು ಹೇಳೋದು ಇನ್ನೊಬ್ರು ಹೇಳೋದು ಅಂತ ಎಲ್ರದ್ದು ಅಪೇಕ್ಷೆ ಅದೇ ಇರೋದು. ಮತ್ತೆ ಶುದ್ಧವಾಗಿದೆ, ಶುದ್ಧವಂತ ನದಿ ಹರಿತಾ ಇದೆ. ಇನ್ನೂ ಬರುವಂತ ದಿನದಲ್ಲಿ ಇನ್ನೂ ಒಳ್ಳೆ ದಿಕ್ಕಿನಲ್ಲಿ ಸಂಘಟನೆ ತೆಗೆದುಕೊಂಡು ಹೋದ ಕೆಲಸ ಗೌರವಿತ ನಮ್ಮ ರಾಜ್ಯದ ಜವಾಬ್ದಾರಿ ಹೊತ್ತಂತೆ ಎಲ್ಲ ಸಂಘಟನಾ ಕಾರ್ಯಕ್ಕೆ ಆಸಕ್ತಿ ಇದೆ, ಮಾಡ್ತಾರೆ ಸರ್. ಒಂದು ಇಂಟರ್ನ್ಯಾಷನಲ್ ಒಂದು ಬಾಂಡಿಂಗ್ ಇರೋದ್ರಿಂದ ಯಾವುದೋ ಅವಮಾನ ಅಂತ ಅನ್ಕೊಳ್ಳದೆ ಕಾಂಪಿಟೇಷನ್ ಇದೆ ಇವತ್ತು. ಆತರ ಅಮೂಲ್ಗೆ ನಾವು ಮಾಡ್ಕೊಡೋಕ್ಕಿಂತ ಅಲ್ಲಿಂದ ಅಮೂಲ್ ನಾವು ಇಲ್ಲಿ ಕೊಡ್ತೀವಿ ಅಂದ್ರೆ ಅಲ್ಲ ಅದರಲ್ಲಿ ಇರೋದೇನು ಒಳ್ಳೆತನ ಏನಿದೆ ನಮ್ಮ ನಂದಿನಿ ಮುಖಾಂತರ ಅದನ್ನು ವ್ಯಕ್ತಪಡಿಸುವಂತ ಒಂದು ಅವಕಾಶ ಇದೆ. ಆ ಕಾಂಪಿಟೇಷನ್ ಸ್ವೀಕಾರ ಮಾಡ್ಬೇಕಾಗುತ್ತೆ. ಅದೇ ಇದು ಯಾವುದೋ ಮಾನ ಅವಮಾನ ಅನ್ನೋದಕ್ಕಿಂತ ಇವತ್ತಿನ ಕಾಂಪಿಟೇಷನ್ಗೆ ವರ್ಲ್ಡ್ಗೆ ನಾವು ಎಂಟರ್ ಆಗೋದು ಅನಿವಾರ್ಯ ಸರ್. ವಿಶೇಷವಾಗಿ ಶಿವಮೊಗ್ಗ ಕ್ಷೇತ್ರ ಮೆಕ್ಕೆಜೋಳ ಬೆಳೆಯೋ ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರೈತರಿದ್ದಾರೆ. ಪಾಪ ಮೊಳಕೆ ಹೊಡಿತಾ ಇದೆ. ಈಗ NDRF ನಾರ್ಮ್ಸ್ ಇರೋದು ಏನಿದೆ ಅಂದ್ರೆ SDRF ನಾರ್ಮ್ಸ್ ಕೂಡ ನಿಂತಂತ ಜೋಳ ಅಂದ್ರೆ ಹೊಲದಲ್ಲಿ ಇರುವಂತ ಜೋಳಕ್ಕೆ ಮಾತ್ರ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇದೆ ಹೊರತು ಕಟ್ ಮಾಡ್ಕೊಂಡು ಅದು ಒಣಗಿಸ್ಲಿಕ್ಕೆ ಹಾಕಿದಾಗ ಕಟ್ ಮಾಡೋದು ಕೊಡ್ಲಿಕ್ಕೆ ಅವಕಾಶ ಅಂತ ಇದೆ. ದಯಮಾಡಿ ಘನ ಸರ್ಕಾರಕ್ಕೆ ಗೌರವಿತ ಜಿಲ್ಲಾ ಉಸ್ತುವಾರಿ ಸಚಿವರು ಒತ್ತಾಯ ಮಾಡ್ತೀನಿ. ಇವನ್ನು ಬೇರೆ ಯಾವ್ದಾರ ಒಂದು ಇದರಲ್ಲಿ ಉದಾಹರಣೆಗೆ NDRF ನಾರ್ಮ್ಸ್ ಒಂದು ಮನೆ ಹಾಳಾದ್ರೆ 1.5 ಲಕ್ಷ ಕೊಡ್ಬೇಕು ಅಂತ ಇದೆ. ನಿಮ್ ಯಡಿಯೂರಪ್ಪ ಮುಖ್ಯಮಂತ್ರಿ 5 ಲಕ್ಷ ಕೊಡೋಕೆ ರಿಮೈನಿಂಗ್ ಅಮೌಂಟ್ ಅನ್ನ ರಾಜ್ಯ ಸರ್ಕಾರ ಕೊಡಂಗ್ ಮಾಡಿದ್ರು. ಹಾಗೆ ನಿಮ್ ನಾರ್ಮ್ಸ್ ಏನೇ ಇರಲಿ ಕೆಲವು ಮಾನವೀಯತೆಯಿಂದ ರೈತರು ಸ್ಪಂದನೆ ಮಾಡುವಂತ ಕಾರ್ಯ ಆಗ್ಬೇಕಾಗತ್ತೆ. ಹಾಗೆ ಮೆಕ್ಕೆಜೋಳ ತುಂಬಾ ನೀರು ಕೊಚ್ಕೊಂಡು ಹೋಗಿದೆ. ಅವರಿಗೆ ಮತ್ತೆ ಭತ್ತ ಪೂರ್ತಿ ಕೊಚ್ಕೊಂಡು ಹೋಗಿದೆ. ಹಾಗೆ ಅದಕ್ಕಲ್ಲಿ ವಿಶೇಷವಾದಂತ ಒಂದು ಪ್ರಕರಣ ಅಂತ ಮೆನ್ಷನ್ ಮಾಡಿ ಇವತ್ತು ಸಂಜೆ ನಾನು ಕೂಡ DCFS ಅಲ್ಲಿ 5:05 ಮೀಟಿಂಗ್ ಕರೆದಿದ್ದೀನಿ. ಅಲ್ಲಿ ಉಳಿದಂತ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಎಸ್, ನಾಟ್ ಓನ್ಲಿ ಶಿಕಾರಿಪುರ, ಇವನ್ ಸಾಗರ ಶಿಕಾರಿಪುರದಲ್ಲಿ ನೋಡಿದಾಗ ಸಾಗರದಿಂದ ಮೆಕ್ಕೆಜೋಳ ತಂದು ಅಲ್ಲಿ ಒಣಗಿಸ್ಕೊಂತಾರೆ. ಯಾಕಂದ್ರೆ ಸಾಗರದಲ್ಲಿ ನಮ್ಗೆ ರೋಡೋಗಿಲ್ಲ ಒಣಗಿಸಕ್ಕೆ ಅಂತೇಳಿ ಅಲ್ಲಿ ಹೇಳ್ತಾ ಇದ್ರು. ಆತರ ರೈತರು ತುಂಬಾ ಜನ ಸಿಕ್ಕಿದ್ರು ಸರ್. ತುಂಬಾ ಆತರ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಪ್ರಶ್ನೆ ಇಲ್ಲ. ಅವ್ರು ಯಾರು ಕಾಂಟ್ರಾಕ್ಟ್ರು ಅವ್ರ ಮೇಲೆ ಆಕ್ಷನ್ ತಗೊಬೇಕು, ಸರಿ ಮಾಡಿಸ್ಬೇಕು. ಮತ್ತೆ ಒಂದು ನ್ಯಾಷನಲ್ ಹೈವೇ ಕೆಲಸ ಅಂದ್ರೆ ಆದ್ಮೇಲೆ ಅದ್ರದೇ ಆದಂತ ನಾಮ್ಸ್ ಇರುತ್ತೆ. ಈ ಸಣ್ಣ ಮಳೆಗಾಲ ಬೀರಿ ಬಿತ್ತು ಇದಂತಂದ್ರೆ ನಮ್ಮ ಇಲಾಖೆಗೆ ಅವಮಾನ ಆಗುತ್ತೆ. ಅಧಿಕಾರಿಗಳು ಮತ್ತೆ ಇದಕ್ಕೆ ಯಾರು ಸಂಬಂಧಪಟ್ಟವ್ರ ಮೇಲೆ ಬಿಗಿನಿಂದ ತೆಗೆದುಕೊಟ್ಟು ನಾವು ಒತ್ತಾಯವನ್ನು ಕೂಡ ಮಾಡ್ತೀವಿ.